ಈಗೆಲ್ಲ ಟ್ರೈ ಕಲರ್ ಮೈಸೂರು ಸಿಲ್ಕ್ ಸಾರಿ ಟ್ರೆಂಡಲ್ಲಿರೋದ್ರಿಂದ ಈ ರೀತಿ 3 ಕಲರನ್ನು ಬಳಸಿ ಕುಚ್ಚನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಕುಚ್ಚನ್ನು ನೀವು 1 ಮಿನಿಟಲ್ಲಿ ಸುಲಭವಾಗಿ ಹಾಕೊಂಡ್ಬಿಡ್ಬೋದು. ನಿಮಗೆ ಒಂದು ಟಿಪ್ಪನ್ನು ಏನು ಹೇಳ್ತೀನಿ ಅಂದರೆ, ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೋ ಶೃಂಗಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಟೆಂಪಲ್ ಡಿಸೈನ್ನ 3 ಕಲರ್ನ ಯೂಸ್ ಮಾಡಿ ಬ್ರೈಡಲ್ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಡಿಸೈನ್ಗೆ ನಾನು ಈ ಥರ 3 ಕಲರು ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಹಾಗೆ ಈ ಥರ ಫ್ಲವರ್ ಬೀಡ್ಸ್ಗಳನ್ನೂ ಕೂಡ ನಾನು ಈ ಡಿಸೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಸಿಲ್ಕ್ ಥ್ರೆಡ್ನ ಒಂದು ಕಾರ್ಡ್ಬೋರ್ಡ್ಗೆ ಸುತ್ತಕೊಂಡು 20 ಎಳೆ ಮಾಡಿಕೊಂಡು ಆ 20 ಎಳೆನ ಈ ಥರ ನೀಡಲ್ಗೆ ಪೋಣಿಸ್ಕೊಂಡಿದ್ದೀನಿ. ಈ 20 ಎಳೆ ನಾವು ನೀಡಲ್ಗೆ ಪೋಣಿಸ್ಕೊಂಡಾಗ ಇದು 40 ಎಳೆ ಆಗುತ್ತೆ. ಸೊ 3 ಕಲರ್ನು ನಾನು 3 ನೀಡಲ್ಗೆ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ತಡ ಮಾಡದೆ ಡಿಸೈನ್ನ ಶುರು ಮಾಡೋಣ. ಮೊದಲಿಗೆ ನಾವು 1 ಇಂಚ್ಗೆ ಈ ಥರ ಮಾರ್ಕ್ ಮಾಡ್ಕೊಂಬಿಡೋಣ. ಸೊ ಈಕ್ವಲ್ ಡಿಸ್ಟೆನ್ಸಲ್ಲಿ ನಾವು ಮಾರ್ಕ್ ಮಾಡಿಕೊಂಡ್ರೆ ಡಿಸೈನ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಈ ಡಾಟಿಂದ ಒಂದು ಅರ್ಧ ಇಂಚ್ ಗ್ಯಾಪಲ್ಲಿ ಇನ್ನೊಂದು ಡಾಟನ್ನು ಹಾಕ್ಕೊಳ್ಳೋಣ. ನಿಮಗೇನಾದ್ರು ಡಿಸೈನು ದೊಡ್ಡದಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಡಾಟನ್ನು ಇಟ್ಕೋಬೋದು. ಬಟ್ ಅರ್ಧ ಇಂಚ್ಗೆ ಹಾಕ್ಕೊಂಡ್ರೆ ಡಿಸೈನು ಸ್ಟ್ಯಾಂಡರ್ಡಾಗಿ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಈ ಕಡೆಯೂ ಕೂಡ ಇದು ಟೆಂಪಲ್ ಡಿಸೈನ್ ಆದ್ದರಿಂದ ಈ ಕಡೆಯೂ 1/4 ಇಂಚಷ್ಟು ಗ್ಯಾಪನ್ನು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದೆರಡರ ಮಧ್ಯದಲ್ಲಿ ಕೂಡ ಒಂದು ಡಾಟನ್ನು ಇಟ್ಕೊಳ್ಳೋಣ. ಸೊ ಮೊದಲೇ ನಾವು ಈ ರೀತಿ ಮಾರ್ಕ್ ಮಾಡಿ ಡಿಸೈನ್ನ ವರ್ಕ್ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಎಕ್ಸ್ಪೀರಿಯನ್ಸ್ ಇರೋರಾದರೆ ಹಾಗೆ ಮಾಡ್ಬೋದು, ಬಟ್ ಬಿಗಿನರ್ಸ್ ಆದರೆ ಈ ಥರ ಮಾರ್ಕ್ ಮಾಡಿಕೊಂಡು ಆಮೇಲೆ ಡಿಸೈನ್ನ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈಗಾಗಲೇ ಕ್ರೋಶೋ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆಯಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ನಾನು ಫಸ್ಟು ಸೆಂಟರಲ್ಲಿ ಈ ಡಾಟ್ಗೆ ಗೋಲ್ಡನ್ ಕಲರ್ನ ಹಾಕೋತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಗೋಲ್ಡನ್ ಬಾರ್ಡರ್ ಬಂದಿರೋದ್ರಿಂದ ಈ ಥರ ಗೋಲ್ಡನ್ ಕಲರ್ನ ಫಸ್ಟ್ ಹಾಕೋತಾ ಇದ್ದೀನಿ. ಸೊ ಇವಾಗ ಸೆಂಟರಲ್ಲಿ ಗೋಲ್ಡನ್ ಕಲರ್ ನೀಡಲ್ನ ಈ ಥರ ಪೋಣಿಸ್ಕೊಂಡು ಈಗ ಇಲ್ಲಿ ಕೆಳಗಡೆ 1 ಇಂಚಷ್ಟು ಗ್ಯಾಪನ್ನು ಬಿಟ್ಕೋತೀನಿ. ಥ್ರೆಡ್ಡು ಕುಚ್ಚು ಕಟ್ಟಕ್ಕೆ ಅಂತ 1 ಇಂಚ್ ಬಿಟ್ಕೊಂಡು ಈಗ ಈ ಥ್ರೆಡ್ಡನ್ನು ಹೀಗೆ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಥ್ರೆಡ್ಡನ್ನು ಎಳಿಬಾರ್ದು, ಈ ಥರ ಲೂಸಾಗೆ ಹಿಡ್ಕೋಬೇಕು. ಮಧ್ಯದಲ್ಲಿ ಎಳೆದ್ರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಆದಷ್ಟು ಸ್ವಲ್ಪ ಲೂಸಾಗೆ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಳ್ಳೋಣ. ನೆಕ್ಸ್ಟು ನಾನು ಸೆಕೆಂಡ್ ಸ್ಟೆಪ್ಗೆ ಮೆಜೆಂಟಾ ಕಲರ್ ಥ್ರೆಡ್ಡನ್ನು ತೊಗೋತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಸೆಕೆಂಡ್ ಡಾಟ್ ಏನಿರುತ್ತೆ ಇಲ್ಲಿಗೆ ನಾವು ನೀಡಲ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ದಾರನ ಮೇಲೆ ಎಳ್ಕೊಂಡು ಮತ್ತು ಇದನ್ನು ಕೂಡ 1 ಇಂಚ್ ಗ್ಯಾಪಷ್ಟು ನಾವು ಎಳ್ಕೋಬೇಕಾಗತ್ತೆ. ಬ್ಯಾಲೆನ್ಸ್ ಮಾಡಿ ವಾಪಸ್ ಹೀಗೆ ಇಟ್ಕೊಳ್ಳೋಣ. ಈಗ ನಾವು ಪಿಂಕ್ ಕಲರು ಎರಡೂ ಕಡೆ ಹಾಕೋಬೇಕಾಗಿರೋದ್ರಿಂದ ಇಲ್ಲಿ ಒಂದು ಫಿಂಗರ್ಗೆ ನೀವು ಈ ಥರ ಸುತ್ತಕೊಂಡು ರಿವರ್ಸು ಇಲ್ಲಿಗೆ ಇದೇ ಈ ಪಿಂಕ್ ಎಲ್ಲಿ ಹಾಕ್ಕೊಂಡಿರ್ತೀವಿ ಇದೇ ಲೆವೆಲ್ಗೆ ನಾವಿಲ್ಲಿ ಥ್ರೆಡ್ನ ಪೋಣಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ಪೋಣಿಸ್ಕೊಂಡು ಮತ್ತು ಇಲ್ಲಿ ಒಂದು ಫಿಂಗರ್ಗೆ ನಾವು ಸುತ್ಕೋಬೋದು, ಅಥವಾ ನಿಮಗೆ ಈ ಬ್ಯಾಲೆನ್ಸ್ ಮಾಡಿ 1 ಇಂಚಷ್ಟು ಗ್ಯಾಪ್ ಇಟ್ಬಿಟ್ಟು ರಿವರ್ಸ್ ಇದನ್ನು ತೊಗೊಂಬರ್ಬೋದು. ಈಗ ಇದು 3 ಥ್ರೆಡ್ಡನ್ನು ಹೀಗೆ ಹಿಡ್ಕೊಂಡಿರೋಣ. ಸ್ವಲ್ಪ ಲೂಸಾಗೆ ಹಿಡ್ಕೊಳ್ಳಿ, ಟೈಟಾಗಿ ಎಳೆದಷ್ಟು ರಿಂಕಲ್ಸ್ ಬರುತ್ತೆ. ನೆಕ್ಸ್ಟ್ ಈಗ ಥರ್ಡ್ ಸ್ಟೆಪ್ಗೆ ನಾನು ಪ್ಯಾರೆಟ್ ಗ್ರೀನ್ ಕಲರನ್ನು ತೊಗೋತಾ ಇದ್ದೀನಿ. ಈಗ ನಾವಿಲ್ಲಿ ಥರ್ಡ್ ಡಾಟ್ ಏನು ಇನ್ಸರ್ಟ್ ಮಾಡಿದ್ದೀವಿ ಅಲ್ಲಿ ಪೋಣಿಸ್ಕೋಬೇಕಾಗತ್ತೆ. ಆದರೆ ಪಿಂಕ್ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಪೋಣಿಸ್ಕೊಳ್ಳೋಣ. ನೋಡಿ ಇಲ್ಲಿ ನಾವು ಎಲ್ಲಿ ಡಾಟ್ ಹಾಕ್ಕೊಂಡಿರ್ತೀವಿ ಅಲ್ಲಿಗೆ ಪೋಣಿಸ್ಕೊಂಡು ಮತ್ತು ಈ ಥ್ರೆಡ್ಡನ್ನು ಎಳ್ಕೊಂಬಂದು ಹೀಗೆ ಬ್ಯಾಲೆನ್ಸ್ ಮಾಡಿ 1 ಇಂಚಷ್ಟು ಬಿಟ್ಟು ರಿವರ್ಸ್ ತಗೊಳ್ಳೋಣ. ಈ ಕಡೆಯೂ ಅಷ್ಟೇ ಪಿಂಕ್ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ನಾವೀಗಾಗಲೇ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಅದೇ ಜಾಗದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ರಿವರ್ಸು ಬ್ಯಾಕ್ ಹಾಗೆ ಇಟ್ಕೊಳ್ಳೋಣ. ಸೊ ಈ ರೀತಿಯಾಗಿ 3 ಕಲರ್ಸಲ್ಲಿ ಕುಚ್ಚನ್ನು ಹಾಕೋಬೋದು. ಈಗ ಟ್ರೆಂಡಿ ಆಗಿರೋವಂಥ ಈ ಟೆಂಪಲ್ ಡಿಸೈನ್ಗೆ 3 ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿ ಹಾಕ್ತಾಯಿದ್ದೀನಿ. ಈ ಡಿಸೈನು ಇವಾಗ 3 ಕಲರ್ ಇರೋ ಅಂಥ ಗ್ರ್ಯಾಂಡ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ಈ ಒಂದು ಸಿಂಪಲ್ ಕುಚ್ಚನ್ನು ಹಾಕ್ಕೊಂಡ್ರೆ ಸ್ಯಾರಿಗೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಈಗ ಇದನ್ನು ಥ್ರೆಡ್ಡನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಅದು ನಾರ್ಮಲ್ ನೀಡ್ಲಿಗೆ
2 ಎಳೆ ಜರಿ ಥ್ರೆಡ್ಡನ್ನು ಪೋಣಿಸಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದು ಮಧ್ಯೆ ನಾವು ಗೋಲ್ಡನ್ ಕಲರ್ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಅದ್ರ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ಥ್ರೆಡ್ನ ಎಳ್ಕೊಂಡು ಬರೋಣ. ಈ ಥ್ರೆಡ್ಡನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಈಗ ಇಷ್ಟು ಸೇರಿಸಿ ನಾಟ್ನ ಹಾಕ್ಕೊಳ್ಳೋಣ. ಸೊ ಒಂದು ನಾಟ್ ಹಾಕ್ಕೊಂಡು ಅದನ್ನು ನಾಟ್ನ ಸ್ವಲ್ಪ ಸೆಕ್ಯೂರ್ ಮಾಡಿ ಟೈಟಾಗಿ ಎಳ್ಕೊಬೇಕಾಗತ್ತೆ, ಆವಾಗ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಇದೇ ರೀತಿ ನಾನು ಇಲ್ಲಿ ಒಂದು 5 ಸಾರಿ ನಾಟನ್ನು ಹಾಕೋತೀನಿ. ಇಲ್ಲಿ ಜರಿ ಥ್ರೆಡ್ಡು ಕೂಡ ಸ್ವಲ್ಪ ನಾವು ನಾಟ್ ಹಾಕಬೇಕಾದ್ರೆ ಹೈಲೈಟೆಡಾಗಿ ಕಾಣಿಸ್ಬೇಕು ಅಂದರೆ ಒಂದು 5 ರಿಂದ 6 ಸರಿನಾದರೂ ನಾಟ್ನ ಹಾಕ್ಕೋಬೇಕಾಗತ್ತೆ, ಆವಾಗಲೇ ಅದು ನಿಮಗೆ ಹೈಲೈಟೆಡಾಗಿ ಕಾಣಿಸುತ್ತೆ. ಈಗ ನಾನಿಲ್ಲಿ 5 ಸಾರಿ ನಾಟನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಮತ್ತೆ ಈ ಸೆಂಟರಲ್ಲಿ ಈ ಗೋಲ್ಡನ್ ಥ್ರೆಡ್ ಇರುತ್ತಲ್ಲ, ಅಲ್ಲಿ ಬ್ಯಾಕ್ ಸೈಡಿಂದ ನೀಡನ್ನು ಇನ್ಸರ್ಟ್ ಮಾಡ್ಕೋತೀನಿ. ಇದಕ್ಕೆ ಒಂದು ಬೀಡನ್ನು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿರೋವಂಥ ಲುಕ್ಕ ಕೊಡುತ್ತೆ ಸ್ಯಾರಿಗೆ. ಸೊ ಹಾಗಾಗಿ ಬ್ಯಾಕ್ ಸೈಡಿಂದ ಗೋಲ್ಡನ್ ಥ್ರೆಡ್ ನಾವು ನಾಟ್ ಹಾಕ್ಕೊಂಡಿರ್ತೀವಲ್ಲ ಹಾಗೆ ಸೆಂಟರಿಂದ ತಗೋತೀನಿ. ಇದಕ್ಕೆ ಈ ಥರ ಒಂದು ಫ್ಲವರ್ ಬೀಡನ್ನ ಹಾಕೋಣ. ಈ ಫ್ಲವರ್ ಬೀಡಲ್ಲಿ ಇಲ್ಲಿ ಒಂದು ಹೋಲ್ ಇರುತ್ತೆ, ಆ ಹೋಲಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಈ ರೀತಿಯಾಗಿ ಬೀಡನ್ನ ಪೋಣಿಸ್ಕೊಂಡು ಹಿಂಗೆ ಸೆಂಟರಲ್ಲಿ ಪ್ಲೇಸ್ ಮಾಡಿಟ್ಕೊಳ್ಳೋಣ. ಈಗ ಮಧ್ಯದಲ್ಲಿ ಮತ್ತೆ ರಿವರ್ಸ್ ಸೈಡ್ಗೆ ನೀಡನ್ನು ಪೋಣಿಸ್ಕೊತಾ ಇದ್ದೀನಿ. ನೀಡನ್ನು ಪೋಣಿಸ್ಕೊಂಡು ಬ್ಯಾಕ್ ಸೈಡಿಂದ ತೊಗೊಂಬಂದಿದ್ದೀನಿ. ಇದು ಒಂದು ಸರಿ ನಾಟ್ ಹಾಕಿದ್ರೆ ಇದು ಬೀಡ್ ಹಿಂಗೆ ಮೂವ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಒಂದು 2 ಸರಿ ನಾಟ್ನ ಹಾಕ್ಕೊಳ್ಳೋಣ. ಮತ್ತು ಸೆಂಟರಿಂದ ನಾನು ನೀಡನ್ನು ತಗೊಂಡು ಬೀಡ್ ಒಳಗಡೆ ಮತ್ತೆ ಪಾಸ್ ಮಾಡ್ಕೋತೀನಿ. ಬೀಡ್ ಒಳಗಡೆ ನೀಡನ್ನು ಟೈಟ್ ಮಾಡಿಕೊಂಡು ಈಗ ಮತ್ತೆ ರಿವರ್ಸ್ ಸೈಡಲ್ಲಿ ತೊಗೊಂಡೋಗೋಣ. ನೀಡನ್ನು ಬ್ಯಾಕ್ ಸೈಡ್ಗೆ ನೀಡನ್ನು ತೊಗೊಂಡು ಹೋಗಿ ಈಗ ಸ್ವಲ್ಪ ಟರ್ನ್ ಮಾಡಿಕೊಂಡು ನಾವಿವಾಗ ನಾಟ್ ಹಾಕ್ಕೊಂಡಿರ್ತೀವಲ್ವ, ಆ ನಾಟ್ಗಳ ಹಿಂದೆ ಅಂದರೆ ಇಲ್ಲಿ ಡಿಸೈನ್ ಬಂದಿರುತ್ತಲ್ಲ ಅಲ್ಲಿಂದ ನೀಡನ್ನು ನಾವು ನಾಟ್ ಒಳಗಡೆ ತೊಗೊಂಡು ಹೋಗಿ ಈಗ ಇದಕ್ಕೆ ನೀಡಲ್ಗೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಒಂದು ನಾಟ್ನ ಹಾಕ್ಕೊಳ್ಳೋಣ. ಬ್ಯಾಕ್ ಸೈಡು ಕೂಡ ಒಂದು ನಾಟ್ ಆಗುತ್ತೆ ಮತ್ತು ನಿಮಗೆ ಸ್ಟಿಚಸ್ಸು ರಿಮೂವ್ ಆಗೋಲ್ಲ, ನೀಟಾಗಿ ಬರುತ್ತೆ. ಸೊ ಈಗ ಇಷ್ಟನ್ನು ಕೂಡ ನೀಟಾಗಿ ಅರೇಂಜ್ ಮಾಡಿಕೊಂಡು ನಿಮಗೆ ಇದು ಬೇಬಿ ಕುಚ್ಚು ಟೈಪಲ್ಲಿ ಬೇಕಾಗಿದ್ದರೆ ಒಂದು ಅರ್ಧ ಇಂಚಿಂದ 3/4 ಇಂಚಿಗೆ ಕಟ್ ಮಾಡ್ಕೋಬೋದು. ಕೆಲವರು ಶಾರ್ಟ್ ಕುಚ್ಚನ್ನು ಇಷ್ಟಪಡ್ತಾರೆ, ಕೆಲವರು ಲಾಂಗ್ ಕುಚ್ಚನ್ನು ಇಷ್ಟಪಡ್ತಾರೆ. ಈ ಡಿಸೈನ್ಗೆ ನೀವು ಶಾರ್ಟು ಬೇಡ ಲಾಂಗು ಬೇಡ, ಮೀಡಿಯಮ್ ಸೈಜಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಒಂದು 3/4 ಇಂಚು ಗ್ಯಾಪನ್ನು ಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಈಗೆಲ್ಲ ಟ್ರೈ ಕಲರ್ ಮೈಸೂರು ಸಿಲ್ಕ್ ಸಾರಿ ಟ್ರೆಂಡಲ್ಲಿರೋದ್ರಿಂದ ಈ ರೀತಿ 3 ಕಲರನ್ನು ಬಳಸಿ ಕುಚ್ಚನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಕುಚ್ಚನ್ನು ನೀವು 1 ಮಿನಿಟಲ್ಲಿ ಸುಲಭವಾಗಿ ಹಾಕೊಂಡ್ಬಿಡ್ಬೋದು. ನಿಮಗೆ ಒಂದು ಟಿಪ್ಪನ್ನು ಏನು ಹೇಳ್ತೀನಿ ಅಂದರೆ 3 ಸೂಜಿಗೂ ಕೂಡ ಥ್ರೆಡ್ಡನ್ನು ಪೋಣಿಸಿ ರೆಡಿಯಾಗಿ ತೆಗೆದಿಟ್ಕೊಂಡು ವರ್ಕನ್ನು ಶುರು ಮಾಡಿದ್ರೆ 1 ನಿಮಿಷದಲ್ಲಿ ಒಂದು ಕುಚ್ಚನ್ನು ತುಂಬ ಸುಲಭವಾಗಿ ಹಾಕ್ಬಿಡ್ಬೋದು. ಫೈನಲಿ ಈ ಬ್ರೈಡಲ್ ಡಿಸೈನು ಈ ರೀತಿಯಾಗಿ ರೆಡಿ ಆಗುತ್ತೆ. ಈ ಡಿಸೈನ್ಗೆ ಅಪ್ರಾಕ್ಸಿಮೇಟಾಗಿ ನೀವು 400 to 450 ರುಪೀಸ್ನ ಚಾರ್ಜ್ ಮಾಡ್ಬೋದು. ಹಾಕೋದು ತುಂಬ ಸಿಂಪಲ್ಲು, ಆದರೆ ಸ್ಯಾರಿಗೆ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಈ ಇದು ಟ್ರೆಂಡಿ ಆಗಿರೋವಂಥ ಟೆಂಪಲ್ ಡಿಸೈನ್ನ 3 ಕಲರನ್ನು ಬಳಸಿ ನೀವು 3 ಕಲರ್ ಇರೋವಂಥ ಮೈಸೂರು ಸಿಲ್ಕ್ ಸೀರೆಗೆ ಖಂಡಿತ ಹಾಕಿ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕನ್ನು ಕೊಡಿ, ಹಾಗೆ ಕ್ರೋಶಾ ಶೃಂಗಾರ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಹೊಸ ವಿಭಿನ್ನವಾಗಿರುವಂಥ ಸಾರಿ ಕುಚ್ಚು ಡಿಸೈನ್ನೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.